ಕೊಡ್ತಾ ಇದ್ದೀನಿ. ನೀವು ಇವತ್ತು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ, ಮಹಿಳೆಯರಿಗೆ ಮಾನ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಇಸ್ಲಾಂನಲ್ಲಿ ನಿಮ್ಮ ಪುಸ್ತಕದಲ್ಲೇ ಹೇಳುತ್ತೆ, ಮಹಿಳೆಯರು ಒಂದು ಹೊಲ ಇದ್ದ ಹಾಗೆ, ಎಷ್ಟು ಬೇಕಾದಷ್ಟು ಬಿತ್ತಿ, ಯಾರು ಬೇಕಾದವ್ರು ಬಿತ್ತಿ ಬೆಳೆ ತಕ್ಕೊಳ್ಳಿ ಅಂತನ್ನುವಂಥದ್ದು ಪುಸ್ತಕದಲ್ಲೇ ಹೇಳುತ್ತೆ. ಇನ್ನು ಶಹಬಾನು ಕೇಸ್ ಏನು ಹೇಳುತ್ತೆ, ಪಾಪ ಬದುಕಬೇಕು, ಅವಳು ಬೀದಿಗೆ ಬಿದ್ದಿದ್ದಾಳೆ. ತಲಾಕ್ ಅಂಥೇಳಿ 6 ಮಕ್ಕಳನ್ನು ಕಟ್ಕೊಂಡು ಬೀದಿಗೆ ಬಿದ್ದಂಥದ್ದು ಕೋರ್ಟ್ ಹೇಳುತ್ತೆ ಅವಳಿಗೆ ಮಾಸಾಸನ ಕೊಡಬೇಕು ಅಂತ ಹೇಳುತ್ತೆ. ಅದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ, ನಾನು ರಾಜಕಾರಣಿಗಳು ಅಂತ ಯಾಕೆ ಹೇಳಿದೆ ಅಂದರೆ ಇದೇ ಕಾರಣದಿಂದನೇ. ರಾಜೀವ್ ಗಾಂಧಿ ಇದ್ದಂಥ ಸಮಯದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟಿನ ಆ ಆರ್ಡರನ್ನು ರದ್ದು ಮಾಡಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಆ ಶಾಬಾನು ಏನು ಒಂದು ಮಾಸಾಸನ್ನು ಕೊಡಬೇಕು ಅದನ್ನು ರದ್ದು ಮಾಡ್ತಾರೆ. ಇದನ್ನು ಕಾಂಗ್ರೆಸ್ನವರು ನಿಮ್ಮ ಮಹಿಳೆಯರಿಗೆ ಕೊಡುವಂಥ ಮಾನ ರಕ್ಷಣೆನ ಇದು? ಬೀದಿ ಪಾಲಾಗ್ತಾಳ್ರಿ ಅವಳು. ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಧಿಕ್ಕರಿಸಿ ನೀವು ಮಾಡ್ತಿರಲ್ಲ. ಸೊ ಇದು ಮುಸ್ಲಿಮರ ಮಾನಸಿಕತೆ. ಇಡೀ ದೇಶದಲ್ಲಿ ಅವತ್ತು ಶಾಬಾನು ವಿರುದ್ಧ ನೀವು ನಮ್ಮ ಶರಿಯಾದಲ್ಲಿ ಕೈ ಹಾಕಂಗಿಲ್ಲ, ಮೂಗು ತೋರಿಸೋಂಗಿಲ್ಲ. ಸುಪ್ರೀಂ ಕೋರ್ಟಿಗೆ ಹೇಳುತ್ತಾರೆ ಈ ಮುಸ್ಲಿಂ ಮುಲ್ಲಾ ಮೌಲ್ಯಗಳು, ಜಮಾತುಗಳು, ಇವರು ಹೇಳ್ತಾರೆ. ಅದರಿಂದ ರಾಜೀವ್ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಅವರು ಅದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟನ್ನು ಇದನ್ನು ರದ್ದು ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಮುಸ್ಲಿಮ ಸಮಾಜ ಇನ್ಮೇಲೆ ನಮ್ಮ ಹಿಂದೂ ಹುಡುಗಿಯನ್ನು ಏನಾದರೂ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದರೆ ಇನ್ನು ಕೋರ್ಟು ಕಚೇರಿ ಇಲ್ಲ. ಹಿಂದೂ ಸಮಾಜ ಮೇಲೆ ಎಚ್ಚರ ಆಗಿದೆ. ಅದಕ್ಕೆ ಉತ್ತರ ಏನು ಕೊಡಬೇಕು, ಹಿಂದೂ ಸಂಘಟನೆಗಳು ನಾವು ಕೊಡ್ತೀವಿ, ಹಿಂದೂ ಸಮಾಜನೂ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಇದಕ್ಕೆ ಜವಾಬ್ದಾರಿ ಮುಸ್ಲಿಂ ಸಮಾಜ, ಮುಲ್ಲಾ ಮೌಲ್ಯಗಳು, ಜಮಾತುಗಳು, ನೀವು ಜವಾಬ್ದಾರಿ. ನಿಮ್ಮ ಯುವಕರಿಗೆ ಹೇಳಿ, ಹಿಂದೂ ಹುಡುಗಿಯರನ್ನು ಮುಟ್ಟಿದರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಕ್ಕೆ ಮುಸ್ಲಿಂ ಸಮಾಜನೇ ಜವಾಬ್ದಾರಿ. ಕೋರ್ಟ್ ಅಲ್ಲ, ಕಾನೂನಲ್ಲ, ಇನ್ಯಾವುದೂ ಅಲ್ಲ. ಸೊ ಇದು ನಾವು ಗಂಭೀರವಾಗಿ ತಗೊಂಡಂಥ ವಿಷಯದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಹಿಂದೂ ಹುಡುಗಿಯರಿಗೆ, ಹಿಂದೂ ಹುಡುಗಿಯರ ಪಾಲಕರಿಗೆ, ಪೋಷಕರಿಗೂ ಕೂಡ ನಾನು ಹೇಳ್ತೀನಿ, ನಿಮ್ಮ ಮಗಳನ್ನು ಸುರಕ್ಷಿತವಾಗಿಡೋದು ಹಿಂದೂ ಸಂಘಟನೆಗಳೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ, ನಿಮ್ಮದು ಜವಾಬ್ದಾರಿ ಇದೆ. ಪಾಲಕರು ನೀವು ಸ್ಕೂಟಿ ಕೊಡ್ತೀರಿ, ಮೊಬೈಲ್ ಕೊಡ್ತೀರಿ, ಕಂಪ್ಯೂಟರ್ ಕೊಡ್ತೀರಿ, ಬಿಂದಾಸಿಗೆ ಎಲ್ಲಿ ಬೇಕಾದಲ್ಲಿ ಓಡಾಡು ಅಂತ ಹೇಳ್ತೀರಿ. ಸ್ವಲ್ಪ ನಿಮ್ಮ ಹಿಂದೂ ಪಾಲಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹುಡುಗಿನ, ನಿಮ್ಮ ಮಗಳನ್ನು ಹದ್ದು ಬಸ್ನಲ್ಲಿ ಇಡ್ರಿ. ಎಲ್ಲಿ ಹೋಗ್ತಾಳೆ, ಮೊಬೈಲ್ನಲ್ಲಿ ಯಾರು, ಗೆಳತಿಯರು ಯಾರು, ಗೆಳೆಯರು ಯಾರು, ವಾರಕ್ಕೆ 1 ಸಲ ಆದರೂ ಕಾಲೇಜ್ಗೆ ಭೇಟಿ ಕೊಡಿ. ನಮ್ಮ ಮಗಳು ಯಾವ ಕಾಲೇಜ್ ಬರ್ತಾ ಇದ್ದಾಳೋ ಇಲ್ಲೋ, ಯಾವ ಪಬ್ಬಿಗೆ, ಕ್ಲಬ್ಬಿಗೆ ಹೋಗ್ತಾ ಇದ್ದಾಳೆ ಅಂತನೋದು ಸ್ವಲ್ಪ ಆದರೂ ಈಗ ಗಮನಿಸಿ ಅಂತನ್ನುವಂಥದ್ದು ನಾನು ಹಿಂದೂ ಹುಡುಗಿಯರ ಪಾಲಕರಿಗೂ ಹೇಳ್ತಾ ಇದ್ದೀನಿ. ಇನ್ನು ಹಿಂದೂ ಹುಡುಗಿಯರು ಹುಚ್ಚು ಆ ವಯಸ್ಸಿನ ಹಿನ್ನೆಲೆಯಲ್ಲಿ ಏನೇನೋ ಅನಾಹುತ ಮಾಡ್ಕೊಂಬೇಡಿ. ಪಾಶ್ಚಾತ್ತಾಪ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಿ. ಹಿಂದೂ ಧರ್ಮದಲ್ಲಿ ಸ್ವಾತಂತ್ರ್ಯ ಇರುವಷ್ಟು ಮುಸ್ಲಿಂ ಸಮಾಜದಲ್ಲಿ ಸ್ವಾತಂತ್ರ್ಯ ಇಲ್ಲ. ಬುರ್ಕಾ ಹಾಕೊಂಡು ಓಡಾಡಬೇಕಾಗತ್ತೆ. ಮಸೀದಿಗೆ ಪ್ರವೇಶ ಇಲ್ಲ. ನಿಮಗೆ ಗಂಡನ ಆಸ್ತಿ ಇಲ್ಲ. ಮನೆಯಲ್ಲಿ 4 ಜನ ಹೆಂಡತಿಯರೊಳಗೆ ನೀನು 5ನೇ ಒಳಗೆ ಹೋಗ್ತೀಯಾ. ಹಿಂದೂ ಹುಡುಗಿ, ಹುಚ್ಚು ಹುಡುಗಿ, ನೀನು ಎಚ್ಚರಿಕೆಯಿಂದಿರು.